ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆ ವೈಫಲ್ಯ ಆಗುತ್ತೆ. ಯಾಕೆಂದ್ರೆ ಆ ಗೋವಿಂದ್ ಶೆಟ್ಟಿನ ಬಂಧಿಸಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಅವನ್ನ ಅದೆಷ್ಟೆಲ್ಲ ಆದ್ರೂ ಕೂಡ ಇವರು ಮತ್ತೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ತಾರೆ, ಯಾವುದೇ ಕ್ರಮ ಕೂಡ ಆಗಿಲ್ಲ ಗೋವಿಂದ್ ಶೆಟ್ಟಿ ಮೇಲೆ. ಈಗಲೂ ಕೂಡ ಇವರು ಅಕ್ಕಪಕ್ಕ ದೂರವರೇ ಆಗಿರೋದ್ರಿಂದ ಈಗಲೂ ಮನೇಲೇ ಇದ್ದಾನೆ. ಅವರು ದೂರು ಕೊಡ್ತಾರೆ ಪೊಲೀಸಿಗೆ, ಡಿವೈಎಸ್ಪಿ ಕೂಡ ಫೋನ್ ಮಾಡಿರ್ತಾರೆ. ಫೋನ್ ಮಾಡಿದ್ರು ಕೂಡ ಡಿವೈಎಸ್ಪಿ ಯಾವುದೇ ಕ್ರಮ ತಗೊಂಡಿಲ್ಲ, ಬಂಧಿಸ್ತೀವಿ, ನೀವು ಫೋಟೋ ತೆಗ್ದು ಫೋಟೋ ಹಾಕಿ ಅವನದ ಅಂತೇಳಿ ಆ ಥರ ಹೇಳಿಕೆ ಕೊಡ್ತಾರೆ. ಸ್ನೇಹಿತರೆ, ಈ ಅಟ್ರಾಸಿಟಿಗಳಲ್ಲಿ ಆಕ್ಚುಲಿ ಅಟ್ರಾಸಿಟಿ ಆದಂತ ಕುಟುಂಬ ಮತ್ತೆ ಅವರಿಗೆ ಅಟ್ರಾಸಿಟಿ ಯಾರು ಆಗಿರುತ್ತೆ ಅವ್ರ ಮೇಲೆ ಮತ್ತೆ ಕುಟುಂಬಕ್ಕೆ ರಕ್ಷಣೆ ಇರಬೇಕು ಅಂತ ಕಾನೂನಾತ್ಮಕವಾಗಿದ್ರು ಕೂಡ ಯಾವುದೇ ರಕ್ಷಣೆಗಳು ದೊರೀತಾ ಇಲ್ಲ. ಈಗ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್, ಅಟ್ರಾಸಿಟಿ ಆಗ್ದಲೇ ಏನು ಮುಂಜಾಗ್ರತಾ ಕ್ರಮಗಳು ತಾಂತಾರೆ ಅನ್ನೋದು ಭಾರಿ ಮುಖ್ಯ ಆಗುತ್ತೆ. ಯಾರು ಇಲಾಖೆಗಳು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ ಅಂದ್ರೆ ಅದು ಅಟ್ರಾಸಿಟಿ ನಡೆದಲೇ ಏನ್ ಕ್ರಮಗಳಾಗಿವೆ ಅಂತ. ಯಾವುದೇ ಈ ಅಧಿಕಾರಿಗಳು ಯಾವುದೇ ರೀತಿ ಬಿದ್ರೆ ಗ್ರಾಮಕ್ಕೆ ಹೋಗಿಲ್ಲ, ಯಾವುದೇ ಒಂದು ರಾಜಿ ಸಂಧಾನ ಮಾಡಿಲ್ಲ, ಏನೂ ಇಲ್ಲ. ಅಟ್ರಾಸಿಟಿ ಆಗಿದೆ, ಅವ್ರ ರಕ್ಷಣೆ ಆಗಿಲ್ಲ, FIR ಮಾಡಿಲ್ಲ. ಅದ್ ಬಿಟ್ರೆ ಗೋವಿಂದ್ ಶೆಟ್ಟಿನ ಬಂಧನ ಕೂಡ ಆಗಿಲ್ಲ. ಹಾಗಾಗಿ ಇಲ್ಲಿ ವರಿಷ್ಠಾಧಿಕಾರಿಗೆ ಈ ಪತ್ರಿಕಾ ಮುಖಾಂತರ ಹೇಳೋದು ಇಷ್ಟೇ ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಈಗ ಇಬ್ಬರು ಬಂಧನ ಆಗಿದೆ, ಮತ್ತೆ ಅವನು ಗೋವಿಂದ್ ಶೆಟ್ಟಿ ಎಂಬಾತ ಮತ್ತೆ ಅದೇ ಗ್ರಾಮಕ್ಕೆ ಹೋಗಿ ಧಮಕಿ ಕೂಡ ಹಾಕಿದ್ದಾನೆ. ಕೂಡ್ಲೆ ಅವನ್ನ ಬಂಧಿಸ್ಬೇಕು. ಎಲ್ಲ ವಿಳಂಬ ಮಾಡಿದ್ರೆ ಬಂಧಿಸದಲ್ಲೇ ವಿಳಂಬ ಮಾಡಿದ್ರೆ ನಾವು ಈ ಚಿಕ್ಕಮಗಳೂರಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.